ನಗರದ ಕೋಲಾರ ಎಸ್ಪಿ ನಾರಾಯಣ್ ಹಾಗೂ ಸಿಬ್ಬಂದಿಗಳು ಹೌದು ಪೊಲೀಸ್ ಪರೀಕ್ಷೆ ಬರೆಯಲು ಬಂದ ಪರೀಕ್ಷಾರ್ಥಿಗಳಿಗೆ ಉಚಿತವಾಗಿ ಊಟ ಹಾಗೂ ವಸತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು 4,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪೊಲೀಸರು ಈ ವ್ಯವಸ್ಥೆಯನ್ನು ಮಾಡಿದ್ದು, ಇಂದು ನಡೆಯುತ್ತಿರತಕ್ಕಂಥ ನಾಗರಿಕ ಪೊಲೀಸ್ ನೇಮಕಾತಿ ಪರೀಕ್ಷೆ ಹಿನ್ನೆಲೆ ಉತ್ತರ ಕರ್ನಾಟಕ ಸೇರಿದಂತೆ ಹಲವು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ವಸತಿ ಊಟದ ಆಯೋಜನೆಯನ್ನ ಕೋಲಾರ ಎಸ್ಪಿ ನಾರಾಯಣ್ ಅವರು ಮಾನವೀಯ ಕಾರ್ಯ ಮಾಡುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಳೆದ ಬಾರಿ ಪರೀಕ್ಷೆಗೆ ಬಂದ ಪರೀಕ್ಷಾರ್ಥಿಗಳು ಪರದಾಟವನ್ನು ಅನುಭವಿಸಿದ್ರು. ಬಸ್ ನಿಲ್ದಾಣ ಹಾಗೂ ರೈಲು ನಿಲ್ದಾಣ ಫುಟ್ಪಾತ್ಗಳಲ್ಲಿ ಮಲಗಿದ್ದನ್ನ ಕಂಡು ಈ ಬಾರಿ ಪರೀಕ್ಷೆಗೆ ಹಾಜರಾಗುವ ಎಲ್ಲರಿಗೂ ಕೂಡ ಊಟ ಹಾಗೂ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಕೋಲಾರ ನಗರದ ಹಾಲಿಸ್ಟಾರ್ ಭವನ, ಸುವರ್ಣ ಕನ್ನಡ ಭವನ ಹಾಗೂ ಬಿಂದು ಮಾಳ್ಯಂ ಕಲ್ಯಾಣ ಮಂಟಪದಲ್ಲಿ ತಂಗಲು ವ್ಯವಸ್ಥೆಯನ್ನು ಮಾಡಿದ್ದು, ಪರೀಕ್ಷಾರ್ಥಿಗಳಿಗೆ ವ್ಯವಸ್ಥೆ ಪರಿಶೀಲಿಸಿ ಎಸ್ಪಿಎಂ ನಾರಾಯಣ್ ಶುಭ ಕೋರಿದ್ದಾರೆ. ಯಾವ ಡಿಸ್ಟ್ರಿಕ್ಟ್ ವ್ಯವಸ್ಥೆ ಮಾಡಿದ್ದಾರೆ ಯಾದಗಿರಿ, ಗುಲ್ಬರ್ಗ, ಮತ್ತೆ ಇನ್ಯಾವುದು ಬೀದರ್, ಹಾವೇರಿ, ಧಾರವಾಡ ಸರ್ ಧಾರವಾಡ ಮಂಡ್ಯದಲ್ಲಿದ್ದೀರಾ? ಹೊರಗಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದೆಪ್ಪ? ಹಾಂ ಸರ್ ಮಾಡಿದೆ. ತಾವೊಂದು ಬನ್ನಿ ಸರ್, ಇದೆ ಮಾಡೋಣ ಸರ್. ನೀವು ಮಾಡಿ ಲೊಕೇಶನ್ ಹಾಕೋ ಒಂದು ನಾಳೆ ಎಕ್ಸಾಮ್ ಎಷ್ಟು ಬರಬೇಕು ಅಲ್ಲ, ಒಬ್ರು ಕೈಯಲ್ಲಿ ಬುಕ್ ಏನು ನೋಡಿವಲ್ಲ ಅವಾಗಿಂದ. ಎಲ್ಲ